ಭಾರತ ಮತ್ತು ಅಮೆರಿಕ ನಡುವಿನ ಹೊಸ ವ್ಯಾಪಾರ ಒಪ್ಪಂದವು ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಮಹತ್ವದ ಮೈಲುಗಲ್ಲನ್ನ ಸೃಷ್ಟಿಸಿದೆ. ಏತನ್ಮಧ್ಯೆ ಅಚ್ಚರಿಯ ಬೆಳವಣಿಗೆಯೊಂದು ನಡೆದಿದೆ. ಯುನೈಟೆಡ್ ಸ್ಟೇಟ್ಸ್ ಟ್ರೇಡ್ ರೆಪ್ರೆಸೆಂಟೇಟಿವ್ ಕಚೇರಿಯು ಬಿಡುಗಡೆ ಮಾಡಿದಂತಹ ಭೂಪಟದಲ್ಲಿ ಸಂಪೂರ್ಣ ಜಮ್ಮು ಮತ್ತು ಕಾಶ್ಮೀರವನ್ನ ಭಾರತದ ಭಾಗ ಅಂತ ಚಿತ್ರಿಸಿರುವುದು ಭಾರತದ ರಾಜತಾಂತ್ರಿಕ ಗೆಲುವನ್ನ ಸೂಚಿಸುತ್ತಿದೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಮತ್ತು ಅಕ್ಸೈ ಚೀನ್ಗಳನ್ನ ಸೇರಿದಂತೆ ಭಾರತದ ಅಧಿಕೃತ ಭೂಪಟವನ್ನ ಅಮೆರಿಕ ಮಾನ್ಯ ಮಾಡಿರುವುದು ಭಾರತದ ಭೂಪ್ರದೇಶದ ಸಾರ್ವಭೌಮತ್ವಕ್ಕೆ ಈಗ ಬಲವಾದ ಬೆಂಬಲವನ್ನ ನೀಡಿದೆ. ಯುಎಸ್ಟಿಆರ್ನ ಭೂಪಟ ಬಳಕೆಯು ಈಗ ಸಾಂಪ್ರದಾಯಿಕವಾಗಿ ವಿವಾದಾತ್ಮಕವಾಗಿರುವಂತಹ ಕಾಶ್ಮೀರ್ ವಿಷಯದಲ್ಲಿ ಅಮೆರಿಕದ ನಿಲುವನ್ನ ಬದಲಾಯಿಸಿದೆ. ಸಾಮಾನ್ಯವಾಗಿ ಅಮೆರಿಕದ ನಕ್ಷೆಗಳಲ್ಲಿ ಪಿಒಕೆ ಮತ್ತು ಅಕ್ಸೈ ಚೀನ್ಗಳನ್ನ ಪ್ರತ್ಯೇಕವಾಗಿ ತೋರಿಸಲಾಗ್ತಾ ಇತ್ತು. ಆದ್ರೆ ಈಗಿನ ಬದಲಾವಣೆಯು ಭಾರತದ ಸಾರ್ವಭೌಮತ್ವವನ್ನ ಬಲಪಡಿಸಿದೆ ಮತ್ತು ಇದರಿಂದ ಪಾಕಿಸ್ತಾನಕ್ಕೆ ಹಿನ್ನಡೆಯಾಗಿದೆ. ಹಿರಿಯ ಪತ್ರಕರ್ತ ಆದಿತ್ಯ ರಾಜ್ ಕೌಲ್ ಅವರು ಎಕ್ಸ್ ನಲ್ಲಿ ಮಾಡಿರುವಂತಹ ಟ್ವೀಟ್ ನಲ್ಲಿ ಇದನ್ನ ಉಲ್ಲೇಖಿಸಿ ಪಾಕಿಸ್ತಾನಕ್ಕೆ ಕೆಟ್ಟ ಸುದ್ದಿ ಅಂತ ಕರೆದಿದ್ದಾರೆ. ಅಮೆರಿಕ ಪೋಸ್ಟ್ ಮಾಡಿರುವಂತಹ ಭೂಪಟ ಭಾರತದ ಬಲವರ್ಧನೆಗೊಳ್ತಾ ಇರುವಂತಹ ಅಂತಾರಾಷ್ಟ್ರೀಯ ಸ್ಥಾನಮಾನವನ್ನ ಪ್ರತಿಬಿಂಬಿಸಿದೆ. ಭಾರತದ ಆರ್ಥಿಕ ಶಕ್ತಿ ಮತ್ತು ರಾಜತಾಂತ್ರಿಕ ಕೌಶಲ್ಯಗಳು ವಿಶ್ವದ ದೊಡ್ಡ ಶಕ್ತಿಗಳನ್ನ ತನ್ನ ಪರವಾಗಿ ತಿರುಗಿಸ್ತಾ ಇತ್ತು. ಈಗ ಮುಂದಿನ ದಿನಗಳಲ್ಲಿ ಇದು ಭಾರತದ ರಕ್ಷಣಾ ಮತ್ತು ಆರ್ಥಿಕ ನೀತಿಗಳಿಗೆ ಹೆಚ್ಚಿನ ಬಲ ನೀಡಲಿದೆ. ಭಾರತದ ಏಕತೆ ಮತ್ತು ಸಾರ್ವಭೌಮತ್ವವನ್ನ ರಕ್ಷಿಸುವಲ್ಲಿ ಈಗ ಇದೊಂದು ಮಹತ್ವದ ಹೆಜ್ಜೆಯಾಗಲಿದೆ ಅಂತ ವಿಶ್ಲೇಷಕರು ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಮತ್ತೊಂದೆಡೆ ಅಮೆರಿಕ ಬಿಡುಗಡೆ ಮಾಡಿರುವಂತಹ ಅದೇ ಪೋಸ್ಟ್ ನಲ್ಲಿ ಪಾಕಿಸ್ತಾನಿಗಳು ಖಾರವಾಗಿ ರಿಪ್ಲೈ ಮಾಡ್ತಿದ್ದಾರೆ. ನಿಮ್ಮ ಮ್ಯಾಪ್ ಅನ್ನ ಸರಿ ಮಾಡಿ, ಅದು ಭಾರತದ ಭೂ ಪ್ರದೇಶ ಅಲ್ಲ ಅಂತೆಲ್ಲ ಕಮೆಂಟ್ ಮಾಡ್ತಿದ್ದಾರೆ. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಫೆಬ್ರವರಿ 6, 7, 8ರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಆಯೋಜಿಸುತ್ತಿದೆ. ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.